ರಾಯಚೂರಿನಲ್ಲೂ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಲಾಗಿದೆ. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಇಇ ಮೇಲೆ ಲೋಕ ದಾಳಿ. ರಾಯಚೂರಿನಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಇಇ ಮೇಲೆ ಲೋಕ ದಾಳಿ. ಕೆಬಿಜೆಎನ್ಎಲ್ಇ ಬಸನಗೌಡಗೆ ಸೇರಿದ ಒಟ್ಟು 7 ಕಡೆ ದಾಳಿ. ನಗರ ಎಚ್ಆರ್ಬಿ ಲೇಔಟ್ ಹಾಗೂ ಯಕ್ಲಸಾಪುರದಲ್ಲಿ ದಾಳಿಯನ್ನ ಮಾಡಲಾಗಿದೆ. ರಾಯಚೂರು ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ದಾಳಿ. ಆದಾಯಕ್ಕಿಂತ ಅಧಿಕ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆ ರೇಡ್ ಅನ್ನ ಮಾಡಲಾಗಿದೆ. ನೀರಾವರಿ ಇಲಾಖೆಯಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ ಆರೋಪ. ದೇವದುರ್ಗದ ಜಾಲಹಳ್ಳಿ ಬಳಿ 30 ಎಕರೆ ಜಮೀನು ಖರೀದಿ ಮಾಡಿರೋದು ಕೂಡ ಪತ್ತೆಯಾಗಿದೆ. ಅಧಿಕಾರಿಗಳಿಂದ ಮಹತ್ವದ ದಾಖಲೆಗಳ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಚಳಿಯನ್ನ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇನ್ನು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಈ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಅದು ಕೂಡ 7 ಕಡೆ ದಾಳಿಯನ್ನ ಮಾಡಿದ್ದಾರೆ. ಈ ಒಂದು ನೀರಾವರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪ ಇದೆ. ಈ ಒಂದು ಆರೋಪದ ಹಿನ್ನೆಲೆ ಸದ್ಯಕ್ಕೆ ಒಂದು ರೇಡ್ ಅನ್ನ ಮಾಡಲಾಗಿದೆ. ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದಾಯಕ್ಕಿಂತ ಅಧಿಕವಾಗಿ ಆಸ್ತಿ ಹೊಂದಿದ್ದಾರೆ, ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಈ ಒಂದು ರೇಡ್ ಅನ್ನ ಮಾಡಲಾಗಿದೆ. 3 ಮನೆ, ಆಫೀಸು, ಫಾರ್ಮ್ ಹೌಸು ಜೊತೆಗೆ ಗೋದಾಮು ಸೇರಿ 7 ಕಡೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ.